2008ರಿಂದ ನಾನು ಸಮಾಜ ಸೇವೆಯನ್ನು ಈಗ ಮಾಡ್ತಾ ಈ ಮದರ್ ಸೋನಿಯಾ ಗಾಂಧಿ ಅಂದ್ರೆ ಇದೆ ಕಾಂಗ್ರೆಸ್ ಸೋನಿಯಾ ಗಾಂಧಿ ಡೆಫಿನೆಟ್ಲಿ ಅವರೇ ಮದರ್ ಸೋನಿಯಾ ಗಾಂಧಿ ವೆಲ್ಫೇರ್ ಕಮಿಟಿ ಅಂತೇಳಿ. ಇದು 2008ರಿಂದ ನಾನು ಶುರು ಮಾಡಿದ್ದು. ಅದಕ್ಕೆ ಕೆಳಗೆ ಮೈಸೂರಿನ 2008ರಲ್ಲಿ ಮೈಸೂರಿನ ಬೆಗ್ಗರ್ ಫ್ರೀ ಸಿಟಿ ಅಂತ ನಾನು ಅನೌನ್ಸ್ಮೆಂಟ್ ಮಾಡಿದ್ದೀನಿ. ಆಮೇಲೆ ಇಡೀ ಇಂಡಿಯಾದಲ್ಲಿ CC ಕ್ಯಾಮ್ರಾ ಮೆಟಲ್ ಡಿಟೆಕ್ಟರ್ಸ್ನ ಫಸ್ಟ್ ಟೈಮ್ ಮೈಸೂರಲ್ಲಿ ನಾವು ಇನ್ಸ್ಟಾಲೇಷನ್ ಮಾಡಿದ್ದು. ಆಮೇಲೆ ನರ್ಮ್ ಪ್ರಾಜೆಕ್ಟಿಗೆ ಮೈಸೂರು ಡೆವಲಪ್ಮೆಂಟಿಗೆ ನರ್ಮ್ ಪ್ರಾಜೆಕ್ಟ್ ಬರಬೇಕು ಅಂಥೇಳಿ ಅದಕ್ಕೆ ಹೋರಾಟವನ್ನು ಮಾಡಿ ಮೈಸೂರು ನರ್ಮ್ ಪ್ರಾಜೆಕ್ಟ್ನ ಬರೋದಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರೋದು ನಮ್ಮ ಟೀಮ್ ಅವರೇ. ಇದು ಬಿಟ್ಟು ಸುಮಾರು 38 ದೇವಾಲಯಗಳನ್ನ, ಹಳೆಯ ದೇವಾಲಯಗಳು, ಯಾವುದ್ಯಾವುದು ಪಾಲು ಬಿದ್ದಿರೋ ದೇವಾಲಯಗಳಿದೆಯೋ ಅದು ಎಲ್ಲಿಯೂ ನಾನು ಪಬ್ಲಿಸಿಟಿ ಮಾಡಿದೆ, ಎಲ್ಲಿಯೂ ಇದು ಮಾಡಿದೆ, ನನ್ನ ಸ್ವಂತ ಪ್ರಾಪರ್ಟೀಸ್ ಮಾಡಿ ಆ ದೇವಸ್ಥಾನಗಳನ್ನ ಕಟ್ಟಿದ್ದೀನಿ. ಅಲ್ಲಿ ಒಂದು ಸಿದ್ದರಾಮೇಶ್ವರ ದೇವಸ್ಥಾನ ಅಂಥೇಳಿ ಇಲ್ಲಿ ಆ ಡಾಕ್ಯುಮೆಂಟು ಇದೆ. ನಾನು 18 ವರ್ಷ ಹುಡುಗನಾಗಿದ್ದಾಗ ಮೊದಲನೇ ದೇವಾಲಯ ಅದು ಹೆಬ್ಬಿಯಾದಲ್ಲಿ ದೇವಸ್ಥಾನವನ್ನು ನಾನೇ ಕಟ್ಟಿಸಿದ್ದು. ನನ್ನ ವಿಜಯನಗರ ಮನೆಗೆ ಮಾರಿ ಆ ದೇವಸ್ಥಾನನ ಕಟ್ಟಿದ್ದೀನಿ. ಸೊ ಇದು ಕೂಡ ಮಾಡಿದ್ದೀವಿ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಸಾರಿ ಹೇಳಿ ಸರ್, ಹೇಳಿ. ನಿಮಗೆ ಇಷ್ಟೆಲ್ಲ ಕೋಟಿಗಟ್ಟಲೆ ಕೊಟ್ಟು ಆ ಜಾಗನ ಪರ್ಚೇಸ್ ಮಾಡಿರ್ತೀರಿ, ಅಲ್ಲಿ ಒಂದು ಬದುಕು ಕಟ್ಕೊಳ್ಬೇಕು ಅಂತ ಹೊರಟಿರ್ತೀರಿ. ಈ ರೀತಿಯಲ್ಲಿ ಹೆಂಡತಿ ಮಗುವನ್ನ ಕರ್ಕೊಂಡು ಅವರಿಬ್ಬರ ಜೀವಕ್ಕೋಸ್ಕರ ಜೀವ ಉಳಿಸಬೇಕು ಅಂತ ಊರೂರು ಬಿಟ್ಟು ಬೇರೆ ಊರಿಗೆ ಹೋಗುವಾಗ ಅದು ಯಾವ ರೀತಿ ಭಾಸವಾಗುತ್ತೆ ಅಂತ ಗೊತ್ತಿದೆ. ಅವರ ಕೇವಲ ಕಣ್ಣೀರುಗಳಲ್ಲ ಇದು, ಆ ದುರ್ಗರು ಕೊಟ್ಟಂತ ಚಿತ್ರ ಹಿಂಸೆಯ ದ್ಯೋತಕ. ಯಾವ ರೀತಿಯಲ್ಲಿ ಬದುಕು ಕಟ್ಕೊಳ್ಬೇಕು, ಕಡಪಕ್ಷ ಬದುಕ್ತೀನಿ ನೆಮ್ಮದಿಯಾಗಿ. ನಿಮ್ಗೆ ಗೊತ್ತಿರೋದು ಕೇವಲ CM ಆಗಿರ್ಬೋದು, MLAಗಳಾಗಿರ್ಬೋದು. ನನಗೆ ಬೇರೆ ಬೇರೆ ದೇಶದ ಅಧ್ಯಕ್ಷರುಗಳ ಪರಿಚಯ ಇದೆ. ಐ ಆಮ್ ಆನ್ ಇನ್ಫ್ಲೂಯೆನ್ಸ್ಡ್ ಪರ್ಸನ್. ಬದುಕ್ತೀನಿ ಅಂತ ಹೇಳಿದ್ರೆ ಆ ಚಿತ್ರ ಹಿಂಸೆಗಳನ್ನು ಕೊಟ್ಟಿರಲ್ಲ, ಅದರ ಪರಿಣಾಮ.